स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। स्वागत है आपका बी न्यूज नेशन में। मैं हूं आबिद हुसैन शेख। जिले की अभिवृद्धि मेरा कर्तव्य है और निभाता रहूंगा, मैं मंत्री रहूं या ना रहूं। एमबी पाटिल। राज्य के पूर्व जल संसाधन मंत्री डॉक्टर एमबी पाटिल ने आज एक प्रेस कॉन्फ्रेंसिंग करके कहा कि 29 अगस्त 2020 को अंतर्जल को बढ़ावा देने के उद्देश्य से सूखे ग्रामीण भाग जिले के इंडी भाग में 16 नाले कैनाल भरो योजना का गठन किया गया था। तब सरकार ने आर्थिक समस्या के चलते इसे पेंडिंग रखा था। साथ में 60 करोड़ छोटे प्रमाण के नदी नालों को भरने की योजना का प्रस्ताव भी उस समय के जल संसाधन मंत्री रमेश जारकीहोली के आगे रखा गया था। आज तक इस पर मोहर न लगाने से 9 जुलाई को सीएम से खास मुलाकात करके सिफारिश करने पर सीएम ने इन दोनों योजनाओं में से एक को अनुमति देने की बात कही थी, पर उन्हें इंडी भाग के 16 कैनाल भरो योजना को मंजूरी देने के लिए कहा गया तो शाम तक मंजूरी मिल गई। बिना नाम लिए और बिना किसी पर टिप्पणी करके एमबी पाटिल ने कहा कि मैं सिर्फ मेरे क्षेत्र की अभिवृद्धि नहीं चाहता बल्कि पूरे जिले की अभिवृद्धि करूंगा। मैं मंत्री रहूं या ना रहूं, मेरी फिक्र आज की नहीं, जब मैं एक शासक था तब से जिले में पानी की समस्या की फिक्र करते आया हूं और आगे भी करता रहूंगा। कोई कुछ भी कहे, कहा एमबी पाटिल ने। ಈ 16 ಕೆರೆ ಒಂದು ತುಂಬಿದ್ರೆ ಅದಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ಭಾಳ ದಿವಸ ಆಯಿತು ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಸಮಯ ಕೇಳಿದೆ. ಮುಖ್ಯಮಂತ್ರಿಗಳಿಗೆ ಸಮಯ ತಗೊಂಡೆ. ಮುಖ್ಯಮಂತ್ರಿಗಳಿಗೂ ಮೊದಲು ನನಗೆ ಕೃಷ್ಣಾದಲ್ಲಿ ಇವತ್ತು ಸಮಯ ಕೊಟ್ಟಿದ್ದರು. ಆ ದಿವಸ ಯಾವ ದಿವಸ ಡೇಟ್ ಅದು, ನಂತರ ಮಾಡಿಫೈ ಮಾಡಿ ಕಾವೇರಿಯಲ್ಲಿ ಒಂದು ದಿವಸ ಕೊಟ್ಟರು. ನಾನು ಮೊದಲು ವಿಷಯನೂ ಕೂಡ ಕೊಟ್ಟಿದ್ದೆ. ವಿಷಯನೂ ಕೂಡ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು, ಅಂದರೆ ತಮ್ಮ ಸ್ಟಾಫ್ ಮೂಲಕ ನಾನು ಅದನ್ನೆಲ್ಲ ಸ್ಟಾಫ್ ಅವ್ರಿಗೆ ವಿಷಯ ಗೊತ್ತಿತ್ತು. ಒಂದು ಈ 14 ಕೆರೆ ತುಂಬುವಂಥದ್ದು, ಎರಡನೇದು ಹಳ್ಳ ಕೊಳ್ಳ, ಎರಡು ವಿಷಯಗಳು ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರಿಗಳು, ಕಚೇರಿ ಅಧಿಕಾರಿಗಳು, ನೀರಾವರಿ ಇಲಾಖೆ ಕೊಟ್ಟಿರುವಂಥದ್ದು. ನಾನು ಅಂದು ಹೋಗಿ ಮುಖ್ಯಮಂತ್ರಿಗಳನ್ನ 9 ಜುಲೈ ಬೆಳಗ್ಗೆ 11 ಗಂಟೆಗೆ ನಾನು ಕೃಷ್ಣ ಅಲ್ಲ ಕಾವೇರಿಗೆ ಅವ್ರ ಮನೇಲಿ ನನಗೆ ಬದಲಾವಣೆ ಮಾಡ್ಕೊ ಅವ್ರ ಅನುಕೂಲವಾಗಿತ್ತು ಸರ್, ಟೆಕ್ನಿಕಲ್ ರೂಟೀನ್ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾದೆ. ಭಾಳ ಸೌಹಾರ್ದಯುತವಾಗಿ ನಾನು ಒಂದು ಬುಕ್ಕೆ ಕೊಟ್ಟು, ನೀವು ನೋಡಿದ್ದೀರಿ ಫೋಟೋ, ಬುಕ್ಕೆ ಕೊಟ್ಟು, ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಬಹುಶಃ ಅಲ್ಲೇ ವಿಧಾನಸೌಧದಲ್ಲಿ ಭೇಟಿಯಾಗಿದ್ದು, ಹಿಂಗೆ ಸ್ಪೆಸಿಫಿಕ್ ಆಗಿ ಹಿಂಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗಿದ್ದು ಭಾಳ ಕಡಿಮೆ. ಮುಖ್ಯಮಂತ್ರಿಗಳು ರಾಜ್ಯದ್ದು, ನಾವು ಶಾಸಕ ಮಾಜಿ ಸಚಿವ ಹೋಗಬೇಕಾಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ನಾವು ಭೇಟಿಯಾದಾಗ ಮುಖ್ಯಮಂತ್ರಿಗಳು ಹೇಳಿದರು, ಎಂ ಬಿ ಪಾಟೀಲ್ರ ನೀವು 2 ವಿಚಾರಗಳನ್ನ ನನಗೆ ಕೊಟ್ಟಿದ್ದೀರಿ, ಸಲುವಾಗಿ ನನಗೆ ಭೇಟಿ ಆಗ್ತಾಯಿದ್ದೀರಿ. ಇವತ್ತು ಒಂದು ಅವ್ರ ಕಾರ್ಯಸೂಚಿ ಇತ್ತು ಮುಂದೆ, ಮೋಸ್ಟ್ಲಿ ಅವರು ಸ್ಟಾಫ್ ಟೈಪ್ ಮಾಡಿದಂಥ ಕಾರ್ಯಸೂಚಿ ಅವ್ರ ಮುಂದಿತ್ತು, ಸಬ್ಜೆಕ್ಟ್ಸಲ್ಲಿತ್ತು. ಅದು ಹೌ ಚೀಫ್ ಮಿನಿಸ್ಟರ್ಸ್ ಪರ್ಫಾರ್ಮ್. ನಾವು ನೀರಾವರಿ ಮಂತ್ರಿ ಹಂಗೆ ಒಂದು 16 ಕೆರೆ ತುಂಬುವಂಥದ್ದು, ತಿಳ್ಗುಂದಿ ಕಾಲುವೆ ಮೂಲಕ 16 ಕೆರೆ ತುಂಬ, ಇಂಡಿ ತಾಲೂಕಿನ 16 ಕೆರೆ ತುಂಬುವಂಥದ್ದು 140 ಕೋಟಿ ರೂಪಾಯಿದು. ಮತ್ತು ಎರಡನೇದು ಹಳ್ಳ ಕೊಳ್ಳ ತುಂಬುವಂಥದ್ದು 60 ಕೋಟಿ ಆ ಯೋಜನೆಗೆ 2 ಇದ್ದಾವೆ. ಹೀಗಾಗಿ ಎರಡನ್ನೂ ಕೂಡ ಮಾಡಲಿಕ್ಕೆ ನಂಗೆ ಆಗೋದಿಲ್ಲ. ಈ 2ರಲ್ಲಿ ಒಂದು ಆಯ್ಕೆ ಮಾಡಿ ನೀವು, ಅಂದರೆ 16 ಕೆರೆ ತುಂಬು ಯೋಜನೆ ಅಥವಾ ಹಳ್ಳ ಕೊಳ್ಳ ತುಂಬುವಂಥದ್ದು, ಈ 2ರಲ್ಲಿ ಒಂದು ಆಯ್ಕೆ ಮಾಡಿ ಅಂತ ಕೇಳಿದ್ರು. ಆಗ ನಾನು ಸ್ವಾಭಾವಿಕವಾಗಿ ಹೇಳಿದೆ, ಇಲ್ಲ ಇದು
ತಿಳ್ಗುಂದಿ ಅಕ್ವಾಡಕ್ಟ್ ಆಗಿದೆ, ನಾನು ವಿವರಣೆ ಕೊಟ್ಟೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿದೆ. ಏಷ್ಯಾದ ಲಾರ್ಜೆಸ್ಟ್ ಅಕ್ವಾಡಕ್ಟು. ಇನ್ನು ಅಕ್ವಾಡಕ್ಟ್ದ ಉಪಯೋಗ ಅಟ್ಲೀಸ್ಟ್ ಅದು ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಆಗುವವರೆಗೇನು ಇದು ಆಗ್ತದೆ. ಅದಕ್ಕೆ 16 ಕೆರೆ 140 ಕೋಟಿ ಕೊಡಿ, ಆ ಹಳ್ಳ ಕೊಳ್ಳ ಹಾಕ್ಕೊಳ್ಳೋದು. ಮತ್ತು ನಿಮ್ಗೆ ಯಾವಾಗ ಮುಂದಿನ ಸಲ ಮತ್ತೆ ಮುಂದಿನ ವರ್ಷ ಅದನ್ನು ಇದು ಮಾಡಕತ್ರಿ, ಇದನ್ನೊಂದು ಕೊಡಿ ಸಾಕು ನನಗೆ ಅಂತ. ಒಂದೇ ಮಾಡೋದಾದರೆ ಕೊಡಿ, ಎರಡೂ ಮಾಡಿದರೆ ಯೋಗ್ಯ. ಅದು ಒಂದೇ ಮಾಡ್ತೀವತ್ತು ನೀವು ಹೇಳ್ತಾರೆ, ಇದನ್ನು ಒಂದೇ ಮಾಡಿ ಅಂತ ಹೇಳಿ ಹೇಳಿದಾಗ ಇವತ್ತೇ ನಾನು ಅದನ್ನು ಅನುಮೋದನೆ ಕೊಡ್ತೀನಿ ಅಂತ ಹೇಳಿದರು. ಅಪಕಾರವಾಗಿ ನಾನು ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿದೆ. ಅದನ್ನೆಲ್ಲ ನಾವು ಹೋಗೋದಲ್ಲ ಮಾತಾಡಿ ಅವತ್ತೇ ಸಾಯಂಕಾಲ ನಾವು KB ಜನರಲ್ದಿಂದ ಇವತ್ತು ದಿವಸ ಬೋರ್ಡಿಗೆ ಇದು ಮಾಡ್ಕೊಂಡು ಇವತ್ತು ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ. ಅವತ್ತೇ ಸೇಮ್ ಡೇ ನಾನು ಮುಖ್ಯಮಂತ್ರಿಗಳು ನನಗೆ ಸ್ಪಂದಿಸಿದ್ದಕ್ಕೆ, ನನ್ನ ಕೋರಿಕೆಗೆ ಸ್ಪಂದಿಸಿದ್ದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಭಿನಂದನೆಗಳು ಸಲ್ಲಿಸಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವ್ರಿಗೆ ಇವತ್ತು ಕೂಡ ನನ್ನ ಭೇಟಿ ಮಾಡಿದಾಗ ಸ್ಪಂದನೆ ಮಾಡಿ ಆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಮಾಡಿದ್ದಕ್ಕೆ ನಾನು ಅವರಿಗೆ ಇವತ್ತು ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದಾಗ ಎರಡು ಮಾತಿಲ್ಲ, ಯಾಕಂದ್ರೆ ಮಾಡಿದ್ದನ್ನು ಮಾಡಿದಕ್ಕಂತ. ಹೀಗಾಗಿ ಈ 16 ಕೆರೆ ತುಂಬುವಂಥದ್ದು ನಾನು ಹುಟ್ಟಾಕಿದ್ದು, ನಾನು ಮಾಡಿರುವಂಥದ್ದು. ಇದು ಯಾವುದೂ ಒರಿಜಿನಲ್ ಸ್ಕಿನ್ ಆಗಿಲ್ಲ, ಇಲಾಖೆದವ್ರದ್ದು ಅಲ್ಲ. ಹೀಗಾಗಿ ನಾನು ಹೋಗಿ ಕ್ರೆಡಿಟ್ ತೊಗೊಳ್ಳುವಂಥದ್ದಾಗಲಿ, ಕೀಳು ರಾಜಕಾರಣ ಮಾಡುವಂಥದ್ದಾಗಲಿ ಅದು ನನಗೆ ಅವಶ್ಯಕತೆ ಇಲ್ಲ. ಐ ಗ್ರೋನ್ ಅಪ್ ಮಚ್ ಬಿಗರ್ ಅಂತ ಅಧೋಗತಿ ನನಗೆ ಬಂದೂ ಇಲ್ಲ. ಭಾಳಷ್ಟಿದ್ದಾವೆ ನನಗೆ. ನಾನು ಈ ರಾಜ್ಯದ ಹಿಂದಿನ ನೀರಾವರಿ ಸಚಿವ. ನನಗೆ ಮೇಕೆದಾಟು ಬಗ್ಗೆ ಮಾತನಾಡುವ ಹಕ್ಕಿದೆ, ಯಾಕಂದ್ರೆ ಮೆಕ್ಕೆದಾಟು ನನ್ನ ಕಾಂಟ್ರಿಬ್ಯೂಷನ್ ಇದೆ. ಡ್ಯಾಮ್ ರಿಹ್ಯಾಬಿಟೇಷನ್ ಪ್ರೋಗ್ರಾಮ್ಸ್ ಬಗ್ಗೆ ನಾನು ಮಾತಾಡೋ ಹಕ್ಕಿದೆ. ಕಾವೇರಿ, ಕೃಷ್ಣ, ಮುಳವಾಡ, ಆಲಮಟ್ಟಿ ಅಣೆಕಟ್ಟು 519ರಿಂದ 524 ಏರಿಸುವಂಥದ್ದು ನೋಟಿಫಿಕೇಷನ್ ಬಗ್ಗೆ, ಎತ್ತಿನಹೊಳೆ ನಾನೇ ಮಾಡಿರುವಂಥದ್ದು ಯೋಜನೆ. ಅದು 12,000 ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಸಿದ್ದರಾಮಯ್ಯ ಮಾಡಿದಂಥದ್ದು 12,000 ಕೋಟಿ ರೂಪಾಯಿ ಯೋಜನೆ. ಅಪ್ಪರ್ ಭದ್ರಾ ಮೂಲ 4,800 ಕೋಟಿ ರೂಪಾಯಿ ಇತ್ತು, 12,800 ಕೋಟಿ ರೂಪಾಯಿ ಮಾಡಿರುವಂಥದ್ದು ನಮ್ಮ ಕಾಲದಲ್ಲೇ. ಕಾವೇರಿ ತೀರ್ಪು ಇವತ್ತು ಬರುವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಲ್ಲರೂ ನೀವು ನೋಡಿದ್ದೀರಿ. ನಾನು ಕೋರ್ಟ್ನಲ್ಲಿ ಇದ್ಕೊಂಡು ನಾರಿಮನವ್ರನ್ನ ಮನವೊಲಿಸಿ ಇವತ್ತು ಕೋರ್ಟಿಗೆ ಕರ್ಕೊಂಡ್ಬಂದಿದ್ದೆ ನೋಡಿದ್ದೀರಿ. ಕಾವೇರಿ ತೀರ್ಪು ಬರಲಿಕ್ಕೆ ನಂದು ಕೊಡುಗೆ ಇದೆ. ಅಪ್ಪರ್ ಭದ್ರಾ 4,800 12,800ವರೆಗೆ. ಸಿಂಗ್ಟಾಲೂರು 580 ಕೋಟಿ, ಅದನ್ನು 5,800 ಅಪ್ರೂವ್ ಮಾಡಿರುವಂಥದ್ದು. ಸುಮಾರು 65 ಕೆರೆಗಳನ್ನ ಕಾವೇರಿ ಭಾಗದಲ್ಲಿ ತುಂಬಿರುವಂಥದ್ದು. ಇವತ್ತು ಹೇಮಾವತಿ ಕಾಲುವೆ ಆಧುನೀಕರಣ, NLBC 3,800 ಕೋಟಿ ರೂಪಾಯಿ ಇವತ್ತು ದಿವಸ ಇದು ಮಾಡುವಂಥದ್ದು. ಸೊ ಹೀಗಾಗಿ ನನಗೆ ನೀರಾವರಿ ವಿಚಾರದಲ್ಲಿ ನನಗಷ್ಟೇ ಅಲ್ಲ, ಇದು ಬೊಮ್ಮಾಯಿಯವರು ಇದ್ದಾರೆ, HK ಪಾಟೀಲ್ ಇದ್ದಾರೆ, ಹಿಂದಿನ ನೀರಾವರಿ ಸಚಿವರು ಇದ್ದಾರೆ. ಯಾರಿಗೇ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆ ಮಾಜಿ ಸಚಿವರಿಗೆ ಈ ರಾಜ್ಯದ ನೆಲ ಜಲ ವಿಷಯ ಬಂದಾಗ ನೀವು ಮಂತ್ರಿ ಇದ್ದಾಗ ಅಷ್ಟೇ ಮಾತಾಡ್ಬೇಕಂತಿಲ್ಲ. ಮಂತ್ರಿ ಇಲ್ಲದಾಗ ಕೂಡ ಇವತ್ತು ದಿವಸ ನೀವು ಮಾತನಾಡಬೇಕಾಗ್ತದೆ, ಒತ್ತಡ ಇರಬೇಕಾಗ್ತದೆ, ನಾವು ಮಾಡಿದಂಥ ಯೋಜನೆಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ. ಹೀಗಾಗಿ ನನಗೆ ಯಾರ್ದು ಕೂಡ ಪರ್ಮಿಷನ್ ಬೇಕಾಗಿಲ್ಲ. ನಾನು ಹಿಂದೇನೂ ನಾನು ಮಂತ್ರಿ ಇಲ್ಲ 2013ಕ್ಕಿಂತ ಮುಂಚೆ 2004ರಲ್ಲಿ ಇವತ್ತು ದಿವಸ ಏನು ಕೆರೆ ತುಂಬು ಯೋಜನೆ, ಇವತ್ತು ದಿವಸ ಹಳಕಟ್ಟು ಇಂಜಿನಿಯರಿಂಗ್ ಕಾಲದ ಪ್ರೊಫೆಸರ್ ಹೋಗಿ ನಾವು ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. 2008ರಲ್ಲಿ ಅದನ್ನು ಮಾಡಿದ್ದೀವಿ. ಹಿಂದೇನೂ ಕೂಡ ನಾನು ನೀರಾವರಿ ಬಗ್ಗೆ ಕಾಳಜಿಯನ್ನು ಹೊಂದಿದ್ದೆ, ಹೋರಾಟವನ್ನು ಮಾಡಿದ್ದೀನಿ. ನೀರಾವರಿ ಮಂತ್ರಿ ಇದ್ದಾಗೂ ಮಾಡಿದ್ದೀನಿ, ಗೃಹ ಸಚಿವರಿದ್ದಾಗೂ ಮಾಡಿದ್ದೀನಿ, ಇವತ್ತು ಮಾಡ್ತಾಯಿದ್ದೀನಿ, ಮುಂದೇನೂ ಮಾಡ್ತೀನಿ. ಇನ್ನು ಭಾಳ ಇದೆ ನಮಗೆ. ಗೆಜೆಟ್ ನೋಟಿಫಿಕೇಷನ್ ಆಗಬೇಕು, 524 ಆಗಬೇಕು. ನಮ್ಮ ರಾಜ್ಯದ ನಮ್ಮ ಪಾಲಿನ ಹಕ್ಕನ್ನು ನಾವು 130 TMCಯನ್ನು ನಾವು ಶೇಖರಣೆ ಮಾಡ್ಕೊಂಡು ಬಳಸ್ಕೋಬೇಕು. 9 ಉಪಯೋಜನೆಗಳಿದ್ದಾವೆ. ನಿರಂತರವಾಗಿ ನಾನು ಮಾಡ್ತೀನಿ, ಯಾರ್ದು ನನಗೆ ಪರವಾನಗಿ ಬೇಕಾಗಿಲ್ಲ. ಆಮೇಲೆ ಈ ನೀರಾವರಿಗೆ ಇದಕ್ಕೆ ಇವತ್ತು ದಿವಸ ಯಾವುದೂ ಬೌಂಡ್ರಿ ಇರೋಂಗಿಲ್ಲ. ಅದು ಯು ಹ್ಯಾವ್ ಟು ಸ್ಟೇ ದ ಸ್ಟೇಟ್ ದಿಸ್ ಒನ್. ಸೊ ಐ ಡಿಡ್ ನಾಟ್ ಹ್ಯಾವ್ ಎನಿಬಡೀಸ್ ಪರ್ಮಿಷನ್. ಐ ಆಮ್ ಮೋರ್ ಮ್ಯಾಚ್ಯೂರ್ಡ್ to tell this. I am a former irrigation minister, water resource minister. I have a responsibility. I should do what is required for the state, in the interest of the state. I have done in the past, I'll done in doing in the present, I'll do it in the future also.
I need not have anybody's permission. And my status is something different. ಬಾಸರನವರನ್ನು ಪ್ರಸ್ತಾಪ ಮಾಡಿದ್ದೀನಿ, ಬಾಸರನವರನ್ನು ಸಹ ಇದು ಮಾಡಿದ್ದೀನಿ. 140 ಕೋಟಿ ಇನ್ನೊಂದು ಮತ್ತೆ 140 ಕೋಟಿ ಐತೀರ, 140 ಕೋಟಿ ಊಟ ಹಾಕಿದೆ ನಾನೇಪ್ಪ. ಅದು 140 ಕೋಟಿ ಇವತ್ತು ಆ 140 ಕೋಟಿ ಬಂದಿದ್ದೆ ನನ್ನಿಂದ. ಆಯ್ತು, 140 ಕೋಟಿ ಫಿಗರ್ ಯಾಕೆ ಬರ್ತಿದ್ದು? 16 ಕೆರೆ ತುಂಬಿಸೋದು 500 ರೂಪಿಸಿದೆ. 500 ರೂಪಿಸ್ಲಿಕ್ಕೆ 140 ಕೋಟಿ ಬರ್ತಿರಲಿಲ್ಲ. ನಾ ಮುಖ್ಯಮಂತ್ರಿಗಳ ಕಡೆ ಹೋಗುವಂಥ ಪ್ರಶ್ನೆ ಬರ್ತಿರಲಿಲ್ಲ. 2ರಾಗ ಒಂದು ಯೋಜನೆ ಕಡಿಮೆ ಮಾಡೋದಕ್ಕೆ ಬರ್ತಿರಲಿಲ್ಲ. 16 ಕೆರೆನೂ ತುಂಬ್ತಿದ್ದಲ್ಲ. ಏನಾದ್ರು ಬೇಕಾ? ಸಾಕು ಬಿಟ್ಬಿಡಿ. ಆಮೇಲೆ ಒಂದು ವಿನಂತಿ, ಒಂದು ಫೈನಲ್ ವಿನಂತಿ ಮಾಡ್ತೀನಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾಡಿದ್ದನ್ನು ಕನ್ನಡಿಗನ ಹಿಡಿದಿದ್ದೀನಿ. ನಾನು ಯಾರಿಗೂ ಟೀಕೆ ಮಾಡಿಲ್ಲ, ಯಾರ ಹೆಸರು ತೊಗೊಂಡಿಲ್ಲ ನಾನು. ಫಾರ್ ಯೋರ್ ಕೈಂಡ್ इन्फॉर्मेशन. बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास।